ಅಣ್ಣ ಈಗ ಕೆಲವು ದಲಿತ ಸಂಘಟನೆಗಳು ದೂರು ಸಲ್ಲಿಸಿದ್ರು ಅಂದ್ರೆ ತಾವು ಏನೋ ಕೊಟ್ಟಿ ದಾಖಲೆ ಸೃಷ್ಟಿ ಮಾಡಿ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿರಿ ಅಂತ. ಅದು ಬೆಂಗಳೂರಲ್ಲಿ, ಹುಬ್ಬಳ್ಳಿಯಲ್ಲಿ ಪಡ್ಕೊಂಡಿಲ್ಲ ಅನ್ನೋ ಈ ಬಗ್ಗೆ ನಿಮ್ಮ ಒಂದು ನಾನು ಸ್ಪಷ್ಟಪಡೋಕ್ಕೆ ಇಚ್ಛೆಪಡ್ತೀನಿ ಮಾಧ್ಯಮ ಮುಖಾಂತರ. ಎಲ್ಲ ಸಂಘಟನೆಗಳು, ಯಾವುದೇ ಸಂಘಟನೆ ಇರಲಿ, ನಾನು ಮೂಲತಃ ಬೇಡ ಜಂಗಮ ಸಮಾಜ ಸಂಸ್ಥೆ ರಾಜ್ಯ ಘಟಕ ಅಧ್ಯಕ್ಷ. ನನ್ನ ಜಾತಿ ಇರೋದೇ ಹಿಂದೂ ಬೇಡ ಜಂಗಮ. ಇದರಾಗ ಯಾವುದೂ ಕೂಡ ಹೊರಳಿಲ್ಲ. ಇದು 100ಕ್ಕೆ 100 ನಾನು ಬೇಡ ಜಂಗಮ ಸಮಾಜ ಸಂಸ್ಥೆ ಸಂಬಂಧಪಟ್ಟವನೇ ಮತ್ತು ನಾನು ಹಿಂದೂ ಬೇಡ ಜಂಗಮನೇ. ಅದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ನನಗೆ ಜಾತಿ ಪ್ರಮಾಣ ಪತ್ರ ಕೂಡ ದೊರಕಿದೆ ಮತ್ತು ಈಗಾಗಲೇ ನನ್ನ ಮಗಳು ಕೂಡ ತೊಗೊಂಡಿತ್ತು. ಆದ್ದರಿಂದ ಯಾವುದೂ ಕೂಡ ಕೊಟ್ಟೆ ಅನ್ನೋ ಶಬ್ದ ಬರಲ್ಲ. ಸಂಘಟಿತರು ಕೊಡೋದು ಸ್ವಾಭಾವಿಕ, ಕೊಡಲಿ, ಏನೂ ತಪ್ಪಿಲ್ಲ. ನಾವು ಕೂಡ ಏನು ಶೆಡ್ಯೂಲ್ ಕಾಸ್ಟ್ ಪಟ್ಟಿ ಇದೆ 19ನೇ ನಂಬರ್ಗೆ ನಮ್ಮದು ಬೇಡ ಜಂಗಮ ಇದೆ. 103 ಕಾಸ್ಟ್ ಇದೆ, ಅದರಲ್ಲಿ 19ನೇ ನಂಬರು ನಮ್ಮದು ಹಿಂದೂ ಬೇಡ ಜಂಗಮ. ಇದರಿಂದ ತಾವು ಅದನ್ನು ವೆರಿಫೈ ಮಾಡ್ಬೋದು. ಅದರ ಜೊತೆಗೆ ಸರ್ಕಾರ ಕೊಟ್ಟಂಥ ದಾಖಲೆ ಅದು, ನಾನು ಮನ್ಯಾಗ ಪ್ರಿಂಟ್ ಮಾಡಿದಂಥ ದಾಖಲೆ ಅಲ್ಲ. ಅದ್ರ ಜೊತೆಗೆ ಮತ್ತು ನಾವು ಕಾಯಕದಿಂದ ನಮ್ಮದು ಆಯಾಚಾರ ದೀಕ್ಷೆ, ಶವ ಸಂಸ್ಕಾರ, ಪೂಜಾ ಪುನಸ್ಕಾರ, ನಮ್ಮ ಇಡೀ ನಾಡಿನ ಸಮೇತ ಕರ್ನಾಟಕ ರಾಜ್ಯದಂತ 50 ಲಕ್ಷ ನಾವು ಬೇಡ ಜಂಗಮರು ಇದ್ದೇವೆ. ಈಗಾಗಲೇ ಕಳೆದ ಗೌರ್ಮೆಂಟ್ನಲ್ಲಿ ಕೂಡ 1 ವರ್ಷ ನಮ್ಮ ಬಿ ಡಿ ಹಿರೇಮಠರು ಒಕ್ಕೂಟದ ಅಧ್ಯಕ್ಷರು 1 ವರ್ಷ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. 300 ದಿವಸಗಳಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದರೆ ಅದನ್ನು ನ್ಯಾಯಸಮ್ಮತವಾಗಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಕಡೆಯಿಂದ ಕೊಡಬೇಕಂತೇಳಿ ನಾವು ಈಗಾಗಲೇ ನಾವು ಒಬ್ಬರೇ ತೊಗೊಂಡಿದ್ದಲ್ಲ, ಸುಮಾರು ಬ್ರಿಟಿಷ್ ಕಾಲದಿಂದ, ನಿಜಾಮರ ಕಾಲದಿಂದ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಜಿ ಏನು ಸಂವಿಧಾನ ಬರೆಯುತ್ತಿದ್ದರು, ಅವಾಗೇನು ಜಾತಿ ಪಟ್ಟಿ ಮಾಡುತ್ತಾಯಿದ್ರು, ಅವತ್ತು ಕೂಡ ನಮ್ಮನ್ನ ಬಿಟ್ಟು ಮಾಡಿಲ್ಲ. ಬಾಬಾ ಸಾಹೇಬ ಮಾಡಿಲ್ಲ. ನಾನು ಯಾಕೆ ಈಗ ಈ ಸಂಘಟನೆಗಳನ್ನು ಈ ರೀತಿ ಅವ್ರ ಹೆಸರು ಹೇಳ್ಕೊಂಡು ಅವ್ರ ಹೆಸರು ಹಾಳು ಮಾಡತ್ತಾರೋ ಗೊತ್ತಿಲ್ಲ. ನಮ್ಮನ್ನೇ ಬಿಟ್ಟಿಲ್ಲ. ಅವರು ಒಂದು ಆರೋಪ ಏನಂತ ನೀವು ಹುಬ್ಬಳ್ಳಿ ಒಳಗೆ ತಗೋದು ಬಿಟ್ಕೊಂಡು ಬೆಂಗಳೂರಲ್ಲಿ ತಗೊಳ್ಳೋಂಥ ಅವಶ್ಯಕತೆ ಏನಿತ್ತು? ಕೆಲವು ಪ್ರದೇಶಗಳಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಬಟ್ ಅಲ್ಲಿ ಹೋಗಿ ತಗೊಳ್ಳೋಂಥದ್ದನ್ನು ಹುಬ್ಬಳ್ಳಿಯಲ್ಲಿ ತಗೊಂಡಿದ್ರೆ ನಾವು ಅದಕ್ಕೆ ಒಪ್ಕೊಳ್ತಿದ್ದೀವಿ. ಹುಬ್ಬಳ್ಳಿ ಬಿಟ್ಟು ಅಲ್ಲಿ ಹೋಗಿ ತಗೊಳ್ಳೋಂಥ ಅವಶ್ಯಕತೆ ಏನಂತ ಒಂದು ಪ್ರಶ್ನೆ ಮಾಡ್ತಾರೆ. ನಾವು ಬೇಡ ಜಂಗಮರು ಹೆಂಗಂದರೆ, ನಾವು ಇವತ್ತು ಎಲ್ಲಿ ಊರು ಹುಡ್ತೈತಿ, ಎಲ್ಲಿ ಜನ ಇರ್ತಾರೆ, ಎಲ್ಲಿ ನಮ್ಮ ಸಮಾಜದವರು ವೀರಶೈವ ಲಿಂಗಾಯತರು ಇರ್ತಾರೆ, ನಮ್ಮ ಜಂಗಮರನ್ನ ಅಲ್ಲೇ ಕರೀದು ಪದ್ಧತಿ. ಅವ್ರ ಮನೆಗೆ ಬೇಕಾದಂಥ ಪೂಜಾ ಪುನಸ್ಕಾರ ಆಗಲಿ, ಶವ ಸಂಸ್ಕಾರ ಆಗಲಿ, ಮತ್ತು ಅಲ್ಲಿ ನಾವು ಎಲ್ಲ ರೀತಿಯಿಂದ ಕಾಯಕ ಮಾಡೋದ್ರಿಂದ, ಸೋಮವಾರಕ್ಕೊಮ್ಮೆ ಭಿಕ್ಷಾಟನೆ ಮಾಡೋದ್ರಿಂದ, ಈ ರೀತಿ ನಾವು ಮಠಗಳು ಕಟ್ಕೊಂಡು ಅಲ್ಲೇ ಒಂದು ಪ್ರದೇಶ ಮಾಡ್ಕೊಂಡು ಇರ್ತೀವಿ. ನಾವು ಇಲ್ಲೇ ಇದ್ದು ಇಲ್ಲೇ ತೊಗೋಬೇಕು ಅಥವಾ ಅಲ್ಲೇ ಇದ್ದು ಅಲ್ಲೇ ತೊಗೋಬೇಕಂತಿಲ್ಲ. ಆಲ್ ಓವರ್ ಇಂಡಿಯಾ ಎಲ್ಲಾದರೂ ತೊಗೋಬೋದು ಜಾತಿ ಪ್ರಮಾಣ ಪತ್ರ. ಅದಕ್ಕೆ ಬೇಕಾದಂಥ ದಾಖಲೆಗಳು ಕೇಳ್ತಾರೆ, ಅದ್ರ ಪ್ರಕಾರ ಕೊಟ್ಟರೆ ಮುಗೀತು. ಮತ್ತು ಒಂದು ಸಲ ತೊಗೊಂಡ್ರೆ ಅದು ಲೈಫ್ ಟೈಮು ಕಾನೂನೇ ಇದೆ. ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಕಡೆ ಆಲ್ರೆಡಿ ಅದ್ರ ಬಗ್ಗೆ ಆದೇಶ ಮಾಡಿದ್ದಿದೆ. ಅವ್ರಿಗೂ ಗೊತ್ತಿದೆ, ಹೋರಾಟಗಾರರಿಗೆ. ಕಾಣದ ಕೈ ಅವ್ರಿಗೆ ಹೇಳಿ ಈ ಥರ ದಿಕ್ಕು ತಪ್ಪಿಸಿ ನನ್ನ ಮಗಳಿಗೆ ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಬರ್ತಾಳನ್ನೋ ಒಂದು ಕಾಯ್ದೆ ಇದೆ. ಅದರಲ್ಲಿ ಕೂಡ CID ಆಫೀಸರಿಗೆ ವಿನಂತಿ ಮಾಡಿದ್ದೇನೆ. ಆ ದೌರ್ಜನ್ಯ ಕೇಸು ಕೂಡ ಅದ್ರಾಗ ಆ್ಯಕ್ಟ್ ಆಕೈತಿ. ಅವನು ಆಮೇಲೆ ಆರೋಪಿ ಮೇಲೆ ತಾವು ಕ್ರಮ ತೊಗೋಬೇಕು ಅನ್ನೋ ಮನವಿ ಮಾಡಿದೆ. ಆವಾಗ ಬೇಕಾದಂಥ ದಾಖಲೆಗಳನ್ನು ಕೊಟ್ಟೆ. ಆ ದಾಖಲೆಗಳನ್ನು ಹೆಂಗೆ ಹೊರಗೆ ಅದು ವೈರಲ್ ಆಗತ್ತೈತೆ ಗೊತ್ತಿಲ್ಲ. ನಾನು ಕೊಟ್ಟಿದ್ದು CID ಆಫೀಸರ್ಗೆ. ಅಲ್ಲಲ್ಲ, ಈಗ ಶೆಡ್ಯೂಲ್ ಕಾಸ್ಟ್ ಒಳಗೆ ಕೆಲವು ನಿಯಮಗಳಿದಾವೆ. ಈಗ ನಿಮ್ಮ ಬೇಡ ಜಂಗಮ ತಗೊಳ್ಳಿಕ್ಕೂ ಕೂಡ ಕೆಲವು ನಿಯಮಗಳಿದಾವೆ. ನಿಯಮ ಮೀರಿ ನೀವು ತಗೊಂಡಿರೋ ಅನ್ನೋದು ಒಂದು ಆರೋಪ. ನೋಡ್ರಿ, ಆರೋಪ ಮಾಡೋಕೆ ಅವ್ರು ಹೇಳ್ತಾರಂತೆ ನಾ ಪ್ರತಿಯೊಂದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ. ಸರ್ಕಾರ ಅದಕ್ಕೆ ಜವಾಬ್ದಾರಿ ಇದೆ. ಸರ್ಕಾರ ಕೊಟ್ಟಂಥ ಪ್ರಮಾಣ ಪತ್ರ ಸರ್ಕಾರ ಕೇಳಲಿ. ಅದು ಏನಿದೆ ಕಾನೂನು ಮತದಲ್ಲಿ ಬರಲಿ. ನಾನು ಅದಕ್ಕೆ ದಾಖಲೆ ಕೊಟ್ಟಾದರೂ ಮಾಡ್ತೀನಿ. ಈಗಾದರೂ ಕೊಟ್ಟು ಮಾಡ್ಕೊಂಡಿದ್ದೀನಿ, ಈಗೂ ಕೂಡ ನಾನು ಕೊಡ್ತೀನಿ. ಅದಕ್ಕೇನಿದೆ, ನಾನು ತೊಗೊಂಡಿದ್ದು ಕರೆ. ಆಲ್ ಓವರ್ ಇಂಡಿಯಾ ಎಲ್ಲಾದರೂ ಯಾರಾದರೂ ತೊಗೋಬೋದು. ಏನಾದರೂ ಹುಬ್ಬಳ್ಳಿಯವರು ತಮ್ಮ ಪೂರ್ವಜರು ಹುಬ್ಬಳ್ಳಿಯಿಂದನೇ ಇದ್ದಾರೆ. ಇವರು ಹುಬ್ಬಳ್ಳಿಯವರು ಇಟ್ಕೊಂಡು ನಾವು ಹುಬ್ಬಳ್ಳಿಯವರು ಅಂತ ಹೇಳ್ಕೊಂಡು ಬೆಂಗಳೂರು ತಗೊಳ್ಳೋಂಥ ಅವಶ್ಯಕತೆ ಏನಿತ್ತು? ಅಲ್ಲೇನು ಮನೆ ಇದೆಯಾ? ಅಲ್ಲೇನು ಹೋಗಿ ವಾಸಿಸ್ತಾರ? ಅವರು ಅಲ್ಲೇ ಇರ್ತಾರ? ಈ ಪ್ರಶ್ನೆ ಎಲ್ಲ ಕೇಳ್ತಾರೆ. ನೋಡ್ರಿ, ನಿವಾಸ ಎಲ್ಲಿದ್ದರೂ ನಡೀತೈತೆ. ಅದಕ್ಕೆ ಇಲ್ಲೇ ಇರ್ಬೇಕಂತ ಏನಿಲ್ಲ. ನಾವು ಕಾಯಕದಿಂದ ಹೋಗಿರ್ತೀವಿ, ಅಲ್ಲಿ ನಾವು ಬೇಕಾದಂಥ ಇದು ತೊಗೋತೀವಿ, ಏನೋ ದಾಖಲೆಗಳನ್ನು ಕೊಟ್ಟಿರ್ತೀವಿ. ನಾವು ಬಿಸ್ನೆಸ್ ಪರ್ಪಸ್ ಹೋಗಿದ್ದೀವಿ. ಲಾಕ್ಡೌನ್ಗಿಂತ ಬಿಫೋರು, ಲಾಕ್ಡೌನಾಗ ನಮಗೆ ಇಫೆಕ್ಟ್ ಆಯಿತು, ಬಿಸ್ನೆಸ್ ಕ್ಲೋಸ್ ಆಯಿತು. ನಾವು ಮತ್ತೆ ಮರಳಿ ನಾವು ಹುಬ್ಳಿಗೆ ಬಂದ್ವಿ. ಅದಕ್ಕೆ 2021ರಾಗಿಂದು ಪಡ್ಕೊಂಡಿದ್ದದು. ಇಲ್ಲೇ ತೊಗೋಬೇಕಂತ ಏನಿದೆ?
ಈಗ ನಂದು ಬಿಸ್ನೆಸ್ ಗುಜರಾತ್ ಇದೆ, ನಾಳೆ ಅಲ್ಲಿ ಅವಶ್ಯಕತೆ ಬಿದ್ದರೆ ನಾನು ಗುಜರಾತ್ನಾಗ ಅಲ್ಲೇ ಕಾಲೇಜಿಗಾಗಲಿ ಸ್ಕೂಲ್ಗಾಗಲಿ ಮತ್ತೊಂದಾಗಲಿ ಬೇಕಂದರೆ ನಾನು ಅಲ್ಲಿ ಅಪ್ಲೈ ಮಾಡ್ಬೋದು. ಅದಕ್ಕೆ ಬೇಕಾದಂಥ ರೂಲ್ಸ್ ಅದಾವು. ಆಧಾರ್ ಕಾರ್ಡ್ ಆಗಲಿ, LC ಆಗಲಿ. ಈಗ ನಂದು ಲಿವಿಂಗ್ ಸರ್ಟಿಫಿಕೇಟ್ನಲ್ಲಿ ಹಿಂದೂ ಬೇಡಜಂಗಮ ಇದೆ, ನನ್ನ ಮಗಳದಿದೆ. ಮತ್ತು ಅನೇಕ ನಮ್ಮ ಭಾಳಷ್ಟು ಜನ ಗೌರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಬೇಡಜಂಗಮ ಮೇಲೆ, ಭಾಳಷ್ಟು ಜನ ರಾಜಕಾರಣಿಗಳಿದ್ದಾರೆ. ಅದೇ ಸರ್ಟಿಫಿಕೇಟ್ ಬೇಡಜಂಗಮ ಮೇಲೆ ಸೋಲಾಪುರದ್ದು ಜಯ ಸಿದ್ದೇಶ್ವರ ಸ್ವಾಮೀಜಿ MP ಆಗಿದ್ದಾರೆ. ನರೇಂದ್ರ ಮೋದಿಜಿ ಟಿಕೆಟ್ ಕೊಟ್ಟರೆ ಬಿಫಾಮು ಆರಿಸಿ ಬಂದರು ಸೋಲಾಪುರದ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ಜಿ ಅವ್ರ ಮೊಮ್ಮಗನು ಅಪೋಸಿಟೇ. ಆ ರೀತಿ ನಾವು ಯಾವುದೋ ಸುಳ್ಳು ಪ್ರಮಾಣ ಪತ್ರ ತಗೊಂಡಿಲ್ಲ. ದಯಮಾಡಿ ಸಂಘಟಿತರು ನಾನು ನೇಹಾ ಅವರು ಹತ್ಯೆ ಆದಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಈ ಬಗ್ಗೆ ನೀವು ಉಲ್ಲೇಖ ಮಾಡಲಿಲ್ಲ ನಾವು ಅಂತೇಳಿ. ಆದರೆ ಇದೆಲ್ಲ ವಿಷಯ ಆದ್ಮೇಲೆ ನಾವು ಇವತ್ತು ಸರ್ಟಿಫಿಕೇಟ್ ತೆಗೆಸಿದಾಗ ಗೊತ್ತಾಗಿರೋದು. ಅವಾಗ ಯಾಕೆ ಇವರು ನನ್ನ ಮಗಳು ಏನು ಅಂತಂದ್ರೆ ದಲಿತ ಅಂತ ಒಂದು ಪದ ಯೂಸ್ ಮಾಡಿಲ್ಲ. ನಾವು ದಲಿತರನ್ನಕ್ಕೆ ನಾವು ದಲಿತರಂತ ಹೇಳಕ್ಕೆ ಬರಲ್ಲ. ಶೆಡ್ಯೂಲ್ ಕಾಸ್ಟ್ ಪಟ್ಟಿ ಅದು. ನೀವು ಅದೇ ತಪ್ಪು ತಿಳ್ಕೊಳತ್ರಿ. ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಇರೋರು ಎಲ್ಲರೂ ದಲಿತರಲ್ಲ. ದಯಮಾಡಿ ಮಧ್ಯಮರಿಗೆ ನಾನು ವಿನಂತಿ ಮಾಡ್ತೀನಿ ಮತ್ತು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ, ತಮಗೇನು ಕನ್ಫ್ಯೂಸ್ ಅಂದರೆ SC ಅಂದರೆ ದಲಿತರೇ SC ಅಂತಲ್ಲ. 103 ಸಮಾಜ ಇದೆ, 103 ಜಾತಿ ಇದೆ. ಅವ್ರ ಜಾತಿ ಕಾಲಮ್ನಲ್ಲಿ ಬರ್ತಕ್ಕಂಥ ಎಲ್ಲ ಕಾಯಕದಿಂದ ಬರ್ತಿದೆ. ಈಗ ಕಾಡು ಕುರುಬರು ಅಂತಿದೆ, ಅವ್ರು ದಲಿತರ, ಅವ್ರು SC ಯಲ್ಲಿದ್ದಾರೆ. ಎಷ್ಟು ಉದಾಹರಣೆ ಕೊಡಲಿ ನಾನು? ಮಾಲ ಜಂಗಮ ಅದಾರ, ಬುಡ ಜಂಗಮ ಅದಾರ. ಅವ್ರು ಕಾಯಕದಿಂದ ಕೊಟ್ಟಂಥ ಇದು ಏನು ಜಾತಿ ಪ್ರಮಾಣ ಪತ್ರ ಅಂಬೇಡ್ಕರ್ಜಿನ ಸಂವಿಧಾನ ಒಳಗೆ ಬರೆದು ಕೊಟ್ಟಿದ್ದು 1956ನಾಗ. ಅವ್ರು ಎಂದೂ ಕೂಡ ತಾರತಮ್ಯ ಮಾಡಿಲ್ಲ. ನಮ್ಮನ್ನು ಬ್ರಿಟಿಷರಾಗಲಿ ನಿಜಾಮರಾಗಲಿ ನಮ್ಮ ಸ್ವಾತಂತ್ರ್ಯ ಸಿಕ್ಕ ಆದ ಕೂಡ ನಮ್ಮನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿನ ಕೊಟ್ಟಾರೆ. ಅದೇ ನಮ್ಮದು. ಅದರಿಂದನೇ ನಾವು ಈಗೂ ಕೂಡ ಅಯಾಚಾರ ದೀಕ್ಷೆ ನಮ್ಮದು. ಈಗೂ ಕೂಡ ಕಾಯಕದಿಂದ ಭಿಕ್ಷಾಟನೆ. ಈಗ ಕಾಯಕದಿಂದ ನಾವು ಊರ್ತನ ಮಾಡ್ತಾರೆ. ನಾವೊಬ್ಬರು ಬಿಸ್ನೆಸ್ ಮ್ಯಾನ್, ನಾವೆಲ್ಲ ಬಂದೇವಿ ಇಲ್ಲೇ ಒಲಿಸಿ, ನಾವೇನೋ ಒಂದು ಆರ್ಗನೈಸ್ ಮಾಡ್ಕೊಂಡದೇವಿ. ಬಟ್ ನಮ್ಮ ಸಮಾಜ ಈಗೂ ಕೂಡ ಅದೇ ಕೆಲಸ ಮಾಡತ್ತೈತಿ. ನಮ್ಮ ಮಠಾಧೀಶರೆಲ್ಲ ಅದನ್ನ ಮಾಡ್ತಾರೆ. ವರ್ಷ ಅಯಾಚಾರ ಮಾಡ್ತಾರೆ, ವರ್ಷ ಸಮಾಜ ಸೇವೆ ಮಾಡ್ತಾರೆ. ಯಾರು ತೀರ್ಕೊಂಡ್ರೆ ಮಣ್ಣು ಕೊಟ್ಟು ಬರ್ತಾರೆ. ಅದಕ್ಕೆಲ್ಲ ಪೂಜಾ ಪುನಸ್ಕಾರ. ಮತ್ತು ತಾವು ಈಗ ಯಾರ ಮನ್ಯಾಗ ಒಂದು ಏನಾರ ದುರಂತ ಆಗೈತೆ ಅಂದರೆ ಅದಕ್ಕೆ ಇಮಿಡಿಯೇಟ್ಲಿ ನೀವು ಸ್ವಾಮಿಯರ್ ಕರೀರಿ ಅಂತೀರಿ. ಅದೇ ನಮ್ಮ ಕಾಯಕ. ಈಗ ಕೊನೆಯದಾಗಿ ಈಗ ಅವರು ಆರೋಪ ಮಾಡಿದರು, ತಾವು ಮುಂದೆ ನಿಮಗೆ ದಾಖಲಾತಿಗಳನ್ನು ಒದಗಿಸಿ ನೀವು ಅದನ್ನು ಸಮರ್ಥನೆ ಮಾಡ್ಕೋತೀರಿ. ಅಲ್ಲ, ನಾನು ಆಲ್ರೆಡಿ ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಂಥ ಸರ್ಟಿಫಿಕೇಟು ಇಡೀ ರಾಜ್ಯ ನಂಬ್ತೈತಿ, ಇಡೀ ದೇಶ ನಂಬ್ತೈತಿ, ಇಡೀ ಸರ್ಕಾರ ನಂಬ್ತೈತಿ. ಯಾರೋ ಒಬ್ಬರು ಹೇಳಿದ್ರಿಂದ ಆಗಂಗಿಲ್ಲ. ಇದು ಈ ರೀತಿ ನೀವು ಷಡ್ಯಂತ್ರ ಮಾಡಿ ಈ ರೀತಿ ನೀವು ಹೇಳಿಕೆ ಕೊಡೋದ್ರಿಂದ ಒಂದು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡತ್ತೀರಿ, ಮತ್ತು ನನ್ನ ಮಗಳ ಅನ್ಯಾಯ ಆಗೈತಿ. ಈಗಾಗಲೇ ಹತ್ಯೆ ಆಗ್ಯಾಳ. ಆಕೆಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು. ಎಲ್ಲ ಸಂಘಟನೆಗಳು, ದಲಿತ ಸಂಘಟನೆ ಇರಲಿ ಮತ್ತೊಂದಿರಲಿ, ಎಲ್ಲ ಸಂಘಟನೆಗಳು ಜಾತ್ಯತೀತ ಪಕ್ಷಾತೀತ ಹೋರಾಟ ಮಾಡಿದ್ದಾರೆ. ರಾಜ್ಯ ದೇಶ ಅಂತಾರಾಷ್ಟ್ರ ತನಕ ಸುದ್ದಿಯಾಗಿದೆ. ಇಷ್ಟು ಮಾಧ್ಯಮದವರು ಎಲ್ಲರೂ ಬಂದು ಇಷ್ಟೊಂದು ಕೆಲಸ ಮಾಡಿಕೊಂಡು ನನ್ನ ನ್ಯಾಯ ಕೊಡಿಸ್ರಿ ಅಂತ ಎಲ್ಲರೂ ಕಣ್ಣೀರು ಹಾಕ್ಯಾರೆ. ಅಂಥದ್ರಾಗ ಇದು ಕೇಸು ಇಷ್ಟು ಚಂದ ಎಲ್ಲ ತೊಗೊಂಡು ಅವ್ನಿಗೆ ಹೆಂಗಾರಾಗಲಿ ಗಲ್ಗಾಗಲಿ ಅಂತ ಎಲ್ಲರೂ ಬೆಡ್ಕೊಳತ್ತಾರ. ಅದನ್ನು ದಿಕ್ಕು ತಪ್ಸಕ್ಕೆ ಮತ್ತೆ ಅದೇ ಷಡ್ಯಂತ್ರ. ನೀವು ಏನು ಮಾಡಕ್ಕೆ ಹೊಂಟ್ರಿ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಏನು ಆರೋಪಿನ ಉಳಿಸ್ಬೇಕಾ? ಆರೋಪಿನ ಬೇಕಾ ನಿಮಗೆ? ಬಿಡಿಸ್ಕೊಂಡು ಹೋಗಿ, ನಮಗೇನು ಅಭ್ಯಂತರ ಇಲ್ಲ. ನಿಮ್ಗೆ ಅಷ್ಟು ರಕ್ಷಣೆ ಮಾಡೋದಿದ್ರೆ ಮಾಡ್ಕೊರಿ ಆರೋಪಿ ಕೂಡ. ನೀವು ಅವನ್ನ ಉಳ್ಸಕ್ಕೆ ನೀವು ನಮ್ಮ ಮೇಲೆ ಯಾಕೆ ಬರತ್ತೀರಿ? ನನ್ನ ಮಗಳು ಕಳ್ಕೊಂಡೆ, ನನಗೆ ನೀವು ನ್ಯಾಯ ಕೊಡಿಸ್ರಿ. ನೀವು ಎಲ್ಲ ಸಂಘಟನೆದವ್ರು ಸೇರಿ ನನ್ನ ಬೆನ್ನಿಗೆ ನಿಲ್ಲಬೇಕು. ನಾನು ಒಂದೊಂದೇ ಏನಾರೋದು ಷಡ್ಯಂತ್ರ ಮಾಡಿ ನಾ ಈ ಕೇಸ್ ವೀಕನ್ ಮಾಡೋದಲ್ಲ. ಅದಕ್ಕೆ ದಯಮಾಡಿ ಸಂಘಟಿತರಿಗೆ ಮತ್ತು ಕಣದ ಕೈ ಅದಕ್ಕೆ ಕೆಲಸ ಮಾಡತ್ತೈತಿ. ಸರ್ಕಾರಕ್ಕೂ ಮನವಿ ಮಾಡಿ ನಾನು ಈಗೂ ಕೂಡ ಮಾಡ್ತಾಯಿದ್ದೇನೆ. ಅಂದ್ರೆ ಯಾರು ಅವರು ಇಡೀ ಸರ್ಕಾರಕ್ಕೆ ಗೊತ್ತಿದೆ, ಕ್ಯಾಬಿನೆಟ್ ಮಂತ್ರಿಗಳಿಗೆ ಗೊತ್ತಿದೆ, ಮುಖ್ಯಮಂತ್ರಿಗೆ ಗೊತ್ತಿದೆ, ಗೃಹ ಸಚಿವರಿಗೆ ಗೊತ್ತಿದೆ. ಈಗ ಅವರು ಅದನ್ನು ಕ್ರಮ ತಗೋಬೇಕು. KPCC ಅಧ್ಯಕ್ಷರು ಬೇರೆ ಪಾರ್ಟಿಯವರಲ್ಲ, ಕಾಂಗ್ರೆಸ್ ಪಾರ್ಟಿಯವರೇ, ಕಾಂಗ್ರೆಸ್ ಮುಖಂಡರೇ ಮಾಡ್ತಾ ಇದ್ದಾರೆ. ನಾನು ಅನ್ನೋದೇನು, ನೀವು ಸಮಾಜಕ್ಕೆ ಏನು ಸಂದೇಶ ಕೊಡಕ್ಕೆ ಹೊಂಟ್ರಿ? ಯಾವ ಸಮಾಜನ ನೀವು ಬೆಳೆಸಿರಿ? ನಮ್ಮ ಪಕ್ಷದವ್ರೆ, ನಮ್ಮ ನಾಯಕರೇ ನಮಗೆ ಈ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಬೇರೆ ಅಲ್ಲ. ಸರ್, ಹೈಕಮಾಂಡ್ಗೂ ಕೊಡ್ತೀನಿ. ಇಲೆಕ್ಷನ್ ಸಂದರ್ಭ ರಿಸಲ್ಟು ಅವರು ಪಾಪ MLC ಇಲೆಕ್ಷನ್ ಚುನಾವಣೆ ಇದೆ. ಅದ್ರ ಜೊತೆಗೆ ಅವರು ಕೂಡ ಬಂದು ಸಂತಾನ ಹೇಳಿದ್ದಾರೆ. ಅವ್ರು ನನಗೆ ಧೈರ್ಯ ತುಂಬಿದ್ದಾರೆ. ಮತ್ತು ಅವರು ನನಗೆ ಬೆನ್ನಿಗೆ ನಿಲ್ತೇನೆ ಅಂತ ಹೇಳಿದ್ದಾರೆ. ಅವ್ರು ಏನು ಮಾಡತ್ತಾರ ಇವ್ರಿಗೆ ಕರೀಶ್ ಮಾತಾಡವಲ್ರು. ನನಗೆ ಸಂತಾನ ಹೇಳಿದ್ರು, ಬಂದು ಎಲ್ಲ ಧೈರ್ಯ ತುಂಬಿದ್ರು. ಬಟ್ ಯಾರು ಷಡ್ಯಂತ್ರ ಮಾಡ್ಯಾರ ಅಂತ ಅವ್ರಿಗೆಲ್ಲ ಗೊತ್ತಿದೆ. ಬಟ್ ಅವ್ರು ಯಾವುದೂ ಕ್ರಮ ತಗೋತಾ ಇಲ್ಲ. ಅದರಿಂದ ದಿವ್ಸಕ್ಕೆ ದಿವಸ ನಮ್ಮನ್ನ ಹಣೆ ಇತ್ತಿದ್ದಾರೆ.
ಎಲ್ಲ ಸಮಾಜದಲ್ಲಿ ಈ ರೀತಿ ತುಳಿತಕ್ಕೆ ಒಳಗಾಗ್ಯಾವ ಎಲ್ಲ ಸಮಾಜದವರು, ನಾವು ಒಬ್ಬನೇ ಅಲ್ಲ ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡಿ? ಸರ್. ನಾವು ಮುಂದೆ ಬರಬಾರ್ದು ರಾಜಕೀಯಲ್ಲಿ, ನಾವು ರಾಜಕಾರಣಿ ಒಳಗೆ ಬೆಳಿಬಾರ್ದು. ನಾವು ಬೆಳೆದ್ರೆ ಮತ್ತೊಬ್ಬರಿಗೆ ಈ ರೀತಿ ನಾವು ಬೆಳೆಯೋಕ್ಕಾಗಂಗಿಲ್ಲ ಅಂತ ಅವ್ರಿಗೆ ದುರ್ಬುದ್ಧಿ ಸರ್. ಇದು ಏನೂ ಇಲ್ಲ ಇದ್ರಾಗ, ದುರ್ಬುದ್ಧಿಯಿಂದ ಈ ರೀತಿ ನೋಡ್ರಿ. ಈ ರೀತಿ ರಾಜಕಾರಣಿಗಳು ಇದ್ರಂದ್ರೆ ನಮ್ಮ ನಾಗರಿಕರ ಸಮಾಜನ ಸಮಾಧಿ ಮಾಡಿಬಿಡ್ತಾರೆ. ಯಾವುದೇ ಪಾರ್ಟಿ ಒಳಗಿರಲಿ ಆ ಮನಸ್ಥಿತಿ ಇದ್ದವ್ರು ರಾಜಕಾರಣಿಗಳು ಆಗಬಾರ್ದು, ನಂದೊಂದು ಕಂಡೀಷನ್. ಆದ್ರೆ ಮುಗಿತವ್ರು, ಅದನ್ನು ಆಗಬಾರ್ದು. ಅವ್ರನ್ನ ಮೊದಲು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೋಬೇಕು ಅವ್ರ ಮೇಲೆ. ಇಲ್ಲ ಅಂದ್ರೆ ಯಾವ ಪಾರ್ಟಿಯಾಗ ಅದಾರಲ್ಲ ಆ ಪಾರ್ಟಿನ ಮುಣಿಗೆ ಹೋಗ್ತೈತಿ. ಅದಕ್ಕೆ ದಯಮಾಡಿ ಈಗಾದರೂ ಎಚ್ಚೆತ್ತಾಗ್ರಿ. ಭಾಳ ಇದು ರಾಜ್ಯವ್ಯಾಪ್ತಿ ಹೋರಾಟ ಆಗ್ತೈತಿ. ನಾವು ಮಠಾಧೀಶರು ನೋಡ್ತಾ ಇದ್ದಾರೆ, ನಮ್ಮ ಸಮಾಜದ ಕುಡಿ ಹೋಗೈತೆ ಅಂತ ಈಗ ದುಃಖದಾಗದಾರು, ಸಾಕಷ್ಟು ನೋವಾಗಿದೆ. ಮತ್ತು ಇದು ಅಲ್ಲದೆ ನಾವು ಸ್ವತಃ ನಾವು ಅಯ್ಯಚಾರ ದೀಕ್ಷೆ ಇದ್ದವರು, ನಾವು ಜಂಗಮರು, ನಾವು ಇಡೀ ಬೇಡ ಜಂಗಮರು, ನಮ್ಮ ಇಡೀ ಮಠಾಧೀಶರೆಲ್ಲ ಬೇಡ ಜಂಗಮರೇ. ಇವತ್ತು ಕಾವಿ ಹಾಕ್ಕೊಂಡು ಕುಂತಾರಂದ್ರೆ ನಮ್ಮನೆ ಕುಡಿಯೋದು. ಇವತ್ತು ಅವ್ರು ದೊಡ್ಡ ದೊಡ್ಡ ಸ್ವಾಮಿಗಳಾಗ್ಯಾರಂದ್ರೆ ನಾವು ಮರಿ ಬಿಟ್ಟಿರ್ತೇವೆ ಅವ್ರಿಗೆ. 5 ವರ್ಷಕ್ಕೆ 7 ವರ್ಷಕ್ಕೆ 9 ವರ್ಷಕ್ಕೆ ನಾವು ಮಟ್ಟಕ್ಕೆ ಬಿಟ್ಟಿರ್ತೀವಿ ನಮ್ಮ ಸಮಾಜನ ಬೆಳ್ಸೋಕ್ಕೆ. ಅವರು ಮದುವಿಲ್ಲ ಮುಂಜಿಲ್ಲ ಎಲ್ಲ ತಂದೆ ತಾಯಿ ಎಲ್ಲ ಬಿಟ್ಟು ಮಠ ಹಿಡ್ಕೊಂಡು ಕುಡಿದಾರ ಅವರು. ಬೇಡ ಜಂಗಮ್ರೆ, ನಾವು ಯಾವಾಗ ಅಪ್ಲೈ ಮಾಡ್ತೀವಿ ಕಾಣದ ಕೈ ಕೆಲಸ ಮಾಡಿ ಅದನ್ನು ಒತ್ತಿ ಹಾಕೋದು. ಅವ್ರು ಅಲ್ಲ, ಈ ಪ್ರದೇಶದಾಗ ಇಲ್ಲ ಅಂತ ಹೇಳಿಕೆ ಕೊಟ್ಟು ಅದನ್ನು ಬಂದ್ ಮಾಡಿಸೋದು. ಯಾಕಂದ್ರೆ ಅವ್ರ ಶಕ್ತಿ ನಡೀತೈತಲ್ಲೇ. ಅವ್ರಿಗೆ ಬೇಕಾದ ಆಫೀಸರ್ಸ್ಗಳಿರ್ತಾರೆ, ಅವ್ರಿಗೆ ಬೇಕಾದಂಥ ಲೀಡರ್ಸ್ಗಳಿರ್ತಾರೆ. ಹಿಂಗಾಗಿ ನಮ್ಮ ಸಮಾಜ ತುಳಿತಕ್ಕೊಳಗಾಗಿದೆ. ಅದಕ್ಕೆ ದಯಮಾಡಿ ನಾನು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀನಿ, ಸಮಾಜದವ್ರು ಏನಾರ ಎಚ್ಚೆತ್ರಿ. ಇಂಥವು ಎಲ್ಲೆಲ್ಲೇ ತಮಗೆ ಷಡ್ಯಂತ್ರ ಆಗ್ತಾಯಿದೆ, ಓಪನ್ ಅಪ್ ಆಗಿ ಬನ್ನಿ ಹೊರಗಡೆ ಬಂದು ಸಮಾಜಕ್ಕೆ ತಿಳಿಸಿ, ಒಂದು ಸರ್ಕಾರಕ್ಕೆ ತಿಳಿಸಿ. ಏನು ಇಲ್ಲ ಅಂದರೆ ನಿಮಗೆ ಹಿಂಗೆ ಒಳಗೆ ಕುಂತ್ರಿ ಅಂದರೆ ಎಲ್ಲರನ್ನೂ ಮುಗಿಸ್ತಾರೆ, ಪ್ಲ್ಯಾನ್ ಪ್ರಕಾರ ಮುಗಿಸ್ತಾರೆ. ನೀವು ಗಟ್ಟಿಯಾಗಿರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.